ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಹಾಗಿದ್ರೆ ಮುಂದಿನ ಸವಾಲುಗಳೇನು? ಎಚ್ ಡಿ ರೇವಣ್ಣ ಅವರ ಮುಂದಿನ ಹಾದಿ ಏನು? ಏನ್ ಮಾಡಬಹುದು? ಈ ಒಂದು ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು ಸಿಗುತ್ತಾ? ಅಷ್ಟು ಸುಲಭ ಅಂತಿದ್ದಾರೆ ಕಾನೂನು ತಜ್ಞರು. ಯಾಕಂದ್ರೆ ಅತ್ಯಾಚಾರ ಆರೋಪ ಮತ್ತೆ ಕಿಡ್ನಾಪ್ ಕೇಸಿಂದ ರೇವಣ್ಣ ಅವರೀಗ ಅರೆಸ್ಟ್ ಆಗಿದ್ದಾರೆ. ರೇವಣ್ಣ ವಿರುದ್ಧ ಸೆಕ್ಷನ್ 363 ಜೊತೆಗೆ ಸೆಕ್ಷನ್ 365 ದಾಖಲಾಗಿದೆ. ಈ ಎರಡೂ ಕೇಸ್ಗಳ ಅಡಿಯಲ್ಲಿ ರೇವಣ್ಣಗೆ 7 ವರ್ಷ ಶಿಕ್ಷೆ ಆಗಬಹುದು. ಅಥವಾ ಈ ಎರಡೂ ಕೇಸ್ಗಳೇ ಆಗಿದ್ದಿದ್ರೆ ರೇವಣ್ಣಗೆ ಜಾಮೀನು ಕೂಡ ಸಿಗಬಹುದು. ಆದ್ರೆ ವಿಶೇಷವಾಗಿ ಸೆಕ್ಷನ್ 364A ಕೇಸ್ ಕೂಡ ಹಾಕಿದ್ದಾರೆ. ಈ ಒಂದು ಕೇಸ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೆಕ್ಷನ್ 364A ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಹೀಗಾಗಿ ರೇವಣ್ಣಗೆ ಜಾಮೀನು ಸಿಗೋದು ಕಷ್ಟ ಅಂತಿದ್ದಾರೆ ತಜ್ಞರು. ವಿಶೇಷವಾಗಿ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ವಿಚಾರವಾಗಿ ಎಚ್ ಡಿ ರೇವಣ್ಣಗೆ ತುಂಬ ದೊಡ್ಡ ಮಟ್ಟದ ಸಂಕಷ್ಟ ಆಗಬಹುದು. ಯಾಕಂದ್ರೆ ರೇವಣ್ಣ ಅವರು ಆರ್ಥಿಕವಾಗಿ ಬಲಾಢ್ಯರು, ರಾಜಕೀಯವಾಗಿ ಪ್ರಬಲ ವ್ಯಕ್ತಿ, ಸಾಕ್ಷಿಯನ್ನ ನಾಶ ಮಾಡಬಹುದು. ಹೀಗಾಗಿ ಯಾವುದೇ ಕಾರಣಕ್ಕೂ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಕೊಡಬಾರದು ಅಂತ ವಾದ ಮಂಡನೆ ಆಗಿದೆ. ಹೀಗಾಗಿನೇ ಮೇ 4ನೇ ತಾರೀಕು ಮೇ 4ರಂದು ರೇವಣ್ಣ ಅವರ ಏನು ನಿರೀಕ್ಷಣಾ ಜಾಮೀನಿತ್ತು ಅದು ವಜಾ ಆಯಿತು. ಹೀಗಾಗಿ ಮತ್ತೆ ಈಗ ರೇವಣ್ಣ ಹೊಸದಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕು. ಹೊಸದಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆದರೂ ಕೂಡ ಅಷ್ಟು ಸುಲಭವಾಗಿ ರೇವಣ್ಣಗೆ ಜಾಮೀನು ಸಿಗಲ್ಲ. ಈಗಾಗಲೇ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ಒಂದು ಗಂಭೀರ ಆರೋಪ ಇದೆ. SIT ಟೀಮ್ ಆ ಒಂದು ಸಂತ್ರಸ್ತ ಮಹಿಳೆಯನ್ನ ಕಾಪಾಡಿದೆ, ರೆಸ್ಕ್ಯೂ ಮಾಡಿದೆ. ಇದರಿಂದಾಗಿ ರೇವಣ್ಣಗೆ ಜಾಮೀನಿಗೆ ಅಡ್ಡಿಯಾಗಬಹುದು. ಯಾವುದೇ ಕಾರಣಕ್ಕೂ ರೇವಣ್ಣಗೆ ಜಾಮೀನು ಕೊಡಬಾರದು ಅಂತ ವಾದ ಮಂಡನೆ ಆಗಬಹುದು. ಹೀಗಾಗಿ ಕಠಿಣ ಹಾದಿ ಇದೆ. ರೇವಣ್ಣ ಅವರ ಜಾಮೀನು ಅಷ್ಟು ಸುಲಭ ಅಲ್ಲ. ನೋಡೋಣ ಏನಾಗುತ್ತೆ. ರೇವಣ್ಣ ಅವರ ಮುಂದಿನ ಹಾದಿ ಸುಲಭನ ಕಷ್ಟನ? ಆರೋಪ ಸಾಬೀತಾದ್ರೆ ರೇವಣ್ಣ 7 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ಹೊಡಿಕೆ